ನಮ್ಮ ಸಾನು ಅವರ ಎಕ್ಸಾಮ್ ನಡೀತಾ ಇದೆ. ಸಾನು ಸೇ ಹಾಯ್ ಫ್ರಮ್ ದ. ಹಾಂ, ಸಾನುದು ಆಯಿತು, ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡೋ ಮುಂಚೆ ಒಂದು ಸಾರಿ ಚೆಕ್ ಮಾಡು ಅಂತ ಹೇಳಿದ್ದೀನಿ. ಕ್ವೆಶನ್ಸ್ ಓದ್ಬಿಟ್ಟು ಒಂದು ಸಾರಿ ಆನ್ಸರ್ ನೋಡು ಅಂತ. ಕೆಲವೊಂದು ಸಾರಿ ಏನಾಗುತ್ತೆ, ಸಾನುಗೆ ಕ್ವೆಶನ್ ಓದಿದ ತಕ್ಷಣ ಅರ್ಥ ಆಗಿರೋದಿಲ್ಲ, ಏನೋ ಒಂದು ಅರ್ಥ ಮಾಡ್ಕೊಂಡಿರ್ತಾಳೆ. ಆಮೇಲೆ ನಾನು ಓದಿದಾಗ ಮಮ್ಮ ನಂಗಾಗಲೇ ಅರ್ಥನೇ ಆಗಿಲ್ಲ, ಇವಾಗ ಅರ್ಥ ಆಯಿತು ಅಂತಾಳೆ. ಸೊ ಒಂದು ಸಾರಿ ಓದು ಮಗಳೇ. ಈಗ ಸ್ನೇಹಿತರೆ ಜಸ್ಟ್ ಸ್ನಾನ ಆಯಿತು, ನಾನು ಪೂಜೆ ಮಾಡಬೇಕು, ತಿಂಡಿ ಮಾಡಬೇಕು. ಸಾನು ತಿಂಡಿ ಆಯಿತು. ನಾನು ಇದನ್ನು ಯೂಸ್ ಮಾಡೋ ಟೈಮಲ್ಲಿ ನೆನಪು ಬಂತು, ನೀವು ಕೇಳ್ತೀರಾ ಇದು ಯಾವುದು ಅಂತ ಹೇಳಿಬಿಟ್ಟು. ಇದು ಬಂದು ರೋಸ್ ಹಿಪ್ ಗುಡ್ ವೈಬ್ಸ್ದು ಟೋನರ್. ಇದು ನನಗೆ ತುಂಬ ಚೆನ್ನಾಗಿ ಸೂಟ್ ಆಗಿದೆ. ಹೇಗೆ ಅಂದರೆ ಇದು ಆ್ಯಕ್ಚುಲಿ ಟೋನರ್ ಇರೋದೇನೆ ಹೈಡ್ರೇಟ್ ಮಾಡೋದಕ್ಕೆ, ಟೋನ್ ಮಾಡೋದಕ್ಕೆ, ಸ್ಕಿನ್ನ ಕಲರ್ ಟೋನ್ ಮಾಡುತ್ತಂತೆ. ಅದು ನನಗೆ ಅದೇ ಎಫೆಕ್ಟ್ ಅಷ್ಟೊಂದೇನು ಗೊತ್ತಾಗಿಲ್ಲ. ಬಟ್ ಹೈಡ್ರೇಷನ್ ತುಂಬ ಚೆನ್ನಾಗಿರುತ್ತೆ, ಡ್ರೈ ಅಂತ ಫೀಲ್ ಆಗೋದಿಲ್ಲ, ಡಲ್ ಅಂತ ಫೀಲ್ ಆಗೋದಿಲ್ಲ. ಸ್ವಲ್ಪ ಹೊತ್ತು ಕಳೆದ ಮೇಲೆ ಒಂಥರ ಡಲ್ ಅನ್ಸೋಕ್ಕೆ ಶುರು ಆಗುತ್ತೆ ಅಲ್ವಾ, ಏನೂ ಹಚ್ಚಲಿಲ್ಲ ಅಂದರೆ ಆ ಥರ ಏನೂ ಆಗೋದಿಲ್ಲ. ಸೊ ನನಗಿದು ಸೂಟ್ ಆಗಿದೆ. ಇದು ಬಿಟ್ಟರೆ ನನಗೆ ಆಲ್ಪ್ಸ್ ಗುಡ್ನೆಸ್ಸಲ್ಲಿ ಕುಕುಂಬರ್ ಟೋನರ್ ತುಂಬ ಚೆನ್ನಾಗಿ ಸೂಟ್ ಆಗಿತ್ತು. ಇದ್ರ ಮುಂಚೆ ನಾನು ಅದು ಯೂಸ್ ಮಾಡ್ತಿದ್ದೆ. ಇದು ಕೂಡ ಚೆನ್ನಾಗಿದೆ. ಸೊ ಒಬ್ಬೊಬ್ರಿಗೆ ಒಂದೊಂದು ಸೂಟ್ ಆಗುತ್ತೆ, ನೀವು ಟ್ರೈ ಮಾಡಬೇಕು. ಯಾವುದನ್ನು ಯೂಸ್ ಮಾಡಿದಾಗ ನಿಮಗೆ ತುಂಬ ಚೆನ್ನಾಗಿ ಬೆನಿಫಿಟ್ ಸಿಗ್ತಾ ಇದೆ ಅನ್ನೋದನ್ನು ನೀವು ಕಂಟಿನ್ಯೂ ಮಾಡಬೇಕು. ಇದನ್ನೇ ರಾಜೇಶ್ ಕೂಡ ಯೂಸ್ ಮಾಡ್ತಾರೆ. ರಾಜೇಶ್ ಆ್ಯಕ್ಚುಲಿ ಒಂದು ಹೋಮ್ ರೆಮಿಡಿ ಮಾಡ್ಕೊಂಡಿದ್ದಾರೆ. ಯಾಕೆ ಅಂದರೆ ಅವ್ರಿಗೆ ಇಲ್ಲಿ ಪಿಗ್ಮೆಂಟೇಷನ್ ಆಗಿದೆ. ಪಿಗ್ಮೆಂಟೇಷನ್ ಯಾಕಾಯಿತು, ಅವ್ರು ಹೊರಗಡೆನೇ ಹೋಗ್ತಾ ಇಲ್ಲ. ಯೂಶ್ವಲಿ ಸನ್ ರೇಸಿಂದ ಎಫೆಕ್ಟ್ ಆದಾಗ ಆಗುತ್ತೆ. ಮೊದಲು ಅವ್ರು ಆಫೀಸ್ಗೆ ಹೋಗ್ಬೇಕಾದ್ರೆ ದಿನ ಸನ್ಸ್ಕ್ರೀನ್ ಲೋಷನ್ನ ಹಚ್ಕೊಂಡು ಹೋಗ್ತಾಯಿದ್ರು. ಅದ್ರ ಮುಂಚೆ ಅವರು ಫೇರ್ ಆ್ಯಂಡ್ ಹ್ಯಾಂಡ್ಸಮ್ ಅಂತ ಬರುತ್ತೆ ನೋಡಿ, ಡೈಲಿ ಕ್ರೀಮ್, ಅದನ್ನು ಯೂಸ್ ಮಾಡ್ತಾಯಿದ್ರು. ಆಮೇಲೆ ನಾನು ಏನಮ್ಮ ಫೋಟೋ ತೆಗಿ ಬರ್ತೀನಿ ನಾನು. ಆಮೇಲೆ ಅವರು ಸನ್ಸ್ಕ್ರೀನ್ ಲೋಷನ್ ಹಚ್ಚಿರಿ, ಡಾರ್ಕ್ ಆಗ್ತಾ ಇದೆ ಸ್ಕಿನ್ನು ಅಂತ ಹೇಳಿದಾಗ ಅದನ್ನು ಶುರು ಮಾಡಿದ್ರು. ಅವಾಗ ತುಂಬ ಚೆನ್ನಾಗಿತ್ತು ಸ್ಕಿನ್ನು. ಮನೇಲೇ ಇದ್ದಾರಲ್ವ ಇಷ್ಟು ದಿನದಿಂದ, ಅವ್ರಿಗೇನೂ ಹಚ್ತಾ ಇರಲಿಲ್ಲ. ಯಾಕೆ, ಕೆಮಿಕಲ್ ಅಲ್ವಾ ಅದು, ಯಾಕೆ ಹಚ್ಚೋದು ಅಂಥೇಳಿ. ಅದು ನಿಧಾನಕ್ಕೆ ಸ್ವಲ್ಪ ಆಗಿ ಈಗ ಜಾಸ್ತಿ ಆಗಿದೆ, ಎದ್ದು ಕಾಣುತ್ತೆ ಅದು. ಸೊ ಇವಾಗ ಅವರು ಇಲ್ಲ, ನಾನು ಸ್ವಲ್ಪ ಸರ್ಚ್ ಮಾಡಿದೆ. ಈ ಕಂಪ್ಯೂಟರ್ ಮುಂದೆ ಕೂತ್ಕೊಂಡಿರ್ತಾರಲ್ವ, ಅದರ ರೇಸ್ ಕೂಡ ನಮ್ಮ ಸ್ಕಿನ್ನ ಹಾರ್ಮ್ ಮಾಡುತ್ತೆ. ಸೊ ವಿ ಹ್ಯಾವ್ ಟು ಅಪ್ಲೈ ಏನಾದರೂ ಒಂದು ಕ್ರೀಮ್ ಇರಬೇಕು, ಒಂಥರ ಪ್ರೊಟೆಕ್ಷನ್ ಲೇಯರ್ ಥರ ಅದು ಕಾಪಾಡುತ್ತೆ. ಹಾಗಾಗಿ ಅವರು ಹೋಮ್ ರೆಮಿಡಿ ಮಾಡ್ಕೊಂಡಿದ್ದಾರೆ. ಅದನ್ನು ಸಕ್ಸಸ್ ಆದರೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಓಕೆ, ಸಾನು ನೆನ್ನೆನೆ ಬಂತು, ಸೌಂಡ್ ಕಡಿಮೆ ಮಾಡು. ಸೊ ಸ್ನೇಹಿತರೆ, ಸಾನು ಅವಳ ಅರ್ನಿಂಗ್ಸಲ್ಲಿ ಒಂದು ಪಿಗಿ ಬ್ಯಾಂಕ್ ತೊಗೊಂಡಿದ್ದಾಳೆ. ಪಾಪ ನಮ್ಮ ಸಾನುದು ಪಿಗಿ ಬ್ಯಾಂಕು ಹರಿದೋಗಿದೆ. ಅದು ಇಟ್ಸ್ ಮೇಡ್ ಆಫ್ ಪೇಪರ್ ಅಲ್ವಾ. 2 years ಇಟ್ಕೊಂಡಿದ್ಲು, ಅದು ಕಿತ್ತೋಯ್ತು. ಅದಕ್ಕೆ ನಾನೇ ಸಾನು ಬೇರೆ ತೊಗೊಳ್ಳೋಣವಾ ಅಂತ ಹೇಳಿದೆ. ಅದಕ್ಕೆ ನಾನೇ ತೊಗೊಳ್ತೀನಿ ಮಮ್ಮ ಅಂತ ಹೇಳಿಬಿಟ್ಟು ನೋಡಿ ಇದನ್ನು ತರಿಸಿದ್ದಾಳೆ. ಸಾನು ಹತ್ರ ಇರೋ ಕಾಯಿನ್ಸ್ ಎಲ್ಲ ನನಗೆ ಕೊಡ್ತಾಳಂತೀಗ. ನಾನು ಇದಕ್ಕೆ ಆನ್ಲೈನಲ್ಲಿ ಪೇ ಮಾಡಿದ್ದೀನಿ. 500 ಹೌದಾ, ಅದರಲ್ಲೇ ತಗೊಳ್ಳ. 500 ಇದೆ ನನ್ನ ಹತ್ರ ಕೊಟ್ಟಿದ್ದಾಳೆ. ಅದರಲ್ಲಿ ನಾನೀಗ ಇದಕ್ಕೆ 300 ಆಡ್ ಆಯಿತು. ಇದು ಸ್ನೇಹಿತರೆ ಅಮೆಝಾನಲ್ಲಿ ತೊಗೊಂಡಿರೋದು. ಹೇಗಿದೆ ಬಸ್ ತೋರ್ಸೋಣ, ಕೂತ್ಕೋ ಕೆಳಗಡೆ. ಓಕೆ, ಇದು ಹಿಂಗಿರೋದು. ಓಕೆ, ತುಂಬ ಕ್ಯೂಟ್ ಆಗಿದೆ ಆ್ಯಂಡ್ ಮಟೀರಿಯಲ್ ಕೂಡ ಚೆನ್ನಾಗಿದೆ. ಇದನ್ನು ಇಲ್ಲಿಂದ ಹಾಕೋದು, ಇಲ್ಲಿ ಲಾಕ್ ಇರುತ್ತೆ. ಓಕೆ, ಇದನ್ನು ತೆಗೆದುಬಿಟ್ಟು ಹಿಂಗೆ ಒಂದೆಲ್ಲಾದರೂ ಹಾಳಾದರೆ ಇರಲಿ ಅಂದ್ಬಿಟ್ಟು ಇನ್ನೊಂದು ಎಕ್ಸ್ಟ್ರಾ ಕೊಟ್ಟಿರ್ತಾರೆ, ಅದನ್ನು ಎತ್ತಿಟ್ಕೊಳ್ಬೇಕು. ಓಕೆ, ಅದನ್ನು ಹಾಗೆ ಯೂಸ್ ಮಾಡೋದು. ಇದು ಪ್ಲಾಸ್ಟಿಕ್, ಇದು ಮೆಟಲ್. ಓ, ಹಿಂದ್ಗಡೆ ಮುಂದ್ಗಡೆ ಎರಡೂ ಕಡೆ ಇದೆ ಸಾನು. ನೋಡಿ, ಇದು ಹಿಂದೆ, ಇದು ಮುಂದೆ. ಓಕೆ, ಹಿಂದಗಡೆ ಸ್ವಲ್ಪ ಫ್ಲ್ಯಾಟ್ ಇದೆ, ಮುಂದಗಡೆ ಸ್ವಲ್ಪ ಕರ್ವ್ ಇದೆ. ಬಟ್ ತುಂಬ ಕ್ಯೂಟ್ ಆಗಿದೆ. ಹಿಂಗೆ ಹಾಕ್ಬಿಟ್ಟು ಇದನ್ನು ಹಿಂಗೆ ಇಟ್ಕೊಂಡು ಹಿಂಗೆ ಹಾಕೋದು. ಆಮೇಲೆ ಇದು ಜಸ್ಟ್ ಪುಷ್ ಇರುತ್ತೆ ನೋಡೋಣ. ಹಾಂ, ಇದು ಜಸ್ಟ್ ಪುಷ್ ಲಾಕ್ ಆಗೋಯ್ತು. ಈಗ ತೆಗಿಬೇಕು ಅಂದರೆ ಗೊತ್ತು,
ಈ ಕಡೆ ತಿರ್ಗಿಸ್ಬೇಕು. ಫುಲ್ ಒಳಗಡೆ ಹಾಕ್ಬಿಟ್ಟು ಲಾಕ್ ಇದೇನು ಗಟ್ಟಿ ಇಲ್ಲ, ಬಟ್ ಸ್ಟಿಲ್ ಸಮಥಿಂಗ್ ಈಸ್ ಬೆಟರ್ ಅಂತ ಅವ್ರು ಕೊಟ್ಟಿದ್ದಾರೆ. ಎಲ್ಲಾದರೂ ಹೋಗಬೇಕಾದ್ರೆ ಅಥವಾ ಜಾಸ್ತಿ ಮಕ್ಕಳಿದ್ದಾಗ ಮನೆಯಲ್ಲಿ ಲಾಕ್ ಹಾಕ್ಬೋದು. ನಮ್ಮ ಮನೇಲಿ ಏನು ಯಾರು ಇಲ್ವಲ್ಲ, ಇಟ್ಸ್ ಓಕೆ, ಬಟ್ ಕ್ಯೂಟ್. ನೋಡಿ ನಮ್ಮ ಸಾನೋದು ಇದು ಪೇಪರ್ ಮೇಡ್ ಸೀನಿಯರ್ KG ಇದ್ದಾಗ ಅವರ ಮ್ಯಾಮ್ ಮಾಡಿಕೊಟ್ಟಿದ್ದು. UKG ಅಂದ್ರೇ ಸೀನಿಯರ್ KG. ಸೊ ಈಗ ಹರಿದೋಗಿದೆ, ಅದಕ್ಕೆ ಸಾನೂನೇ ತರಿಸ್ಕೊಂಡಿದ್ದಾಳೆ. ಇದ್ರ ಲಿಂಕ್ಸ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ನೀವು ಚೆಕ್ ಮಾಡಿ, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ಲ ಸರ್? ನಾನು ತುಂಬ ದಿನ ಏನು 2 years ಆಗ್ತಾ ಬಂತು ಐಬ್ರೋಸ್ ಮಾಡಿಸ್ಕೊಳ್ಳೋದಕ್ಕೆ ಪಾರ್ಲರ್ ಹತ್ರ ಹೋಗೇ ಇಲ್ಲ. ಅವತ್ತು ಸಾನುಗೆ ಸ್ಕೂಲಿಗೆ ಕರ್ಕೊಂಡು ಹೋಗಿ ಬರಬೇಕಾದ್ರೆ ನಾನು ಐಬ್ರೋಸ್ ಮಾಡಿಸ್ಕೊಂಡು ಬಂದಿದ್ದು. ಅದಾದಮೇಲೆ ಅವಳು ಸ್ಕೂಲ್ಗೆ ಹೋಗಲಿಲ್ಲ, ನಾನು ಪಾರ್ಲರ್ ಕಡೆ ಹೋಗೇ ಇಲ್ಲ. ಸೊ ಇವತ್ತು ಹೋಗೋಣವಾ ಅಂತ ಅನ್ನಿಸ್ತಾ ಇದೆ. ಹೋಗ್ಬೋದಾ? ಹೋಗ್ಬೋದು ಚೆನ್ನಾಗ, ಏನು ತೊಂದರೆ ಏನಿಲ್ಲ. ಅಂದರೆ ಅವರು ತುಂಬಾ ಹತ್ತಿರದಿಂದ ಮಾಡ್ತಾರಲ್ವಾ? ಅವರು ಮಾಸ್ಕ್ ಹಾಕೊಳ್ಳೋಕೆ ಹೇಳೋ ಅಷ್ಟೇ. ಒಂದು ಮದುವೆ ಇದೆ, ಮದುವೆಗೆ ಸ್ವಲ್ಪ ರೆಡಿ ಆಗೋಣ. ರೆಡಿ ಇನ್ ದ ಸೆನ್ಸ್ ಏನು ತುಂಬ ಜೋರು ಅಂತ ಅಲ್ಲ, ತುಂಬಾ ಶೇಪ್ಲೆಸ್ ಆಗಿಬಿಟ್ಟಿದೆ. 2 years ಆಯಿತು ನಾನು ಮಾಡಿಸ್ಕೊಂಡು. ಮನೇಲಿ ಸ್ವಲ್ಪ ಟ್ರಿಮ್ ಮಾಡ್ಕೊಳ್ತಿದ್ದೆ ನಾನು ಅಷ್ಟೇ. ಅಷ್ಟೊಂದು ಶೇಪ್ ಬರೋದಿಲ್ಲ, ಅದಕ್ಕೆ ಹೋಗೋಣ ಅನ್ನೋ ಅಷ್ಟೊತ್ತಿಗೆ ಜಾಸ್ತಿ ಆಗಿಬಿಡ್ತಿತ್ತು. ಈಗ ನೋಡು, ನಾನು ಕಟಿಂಗ್ ಮಾಡಿಸಿದ್ದೆ ನೆನ್ನೆ. ಮಾಸ್ಕ್ ತೆಗಿರಿಸ್ಕೊಂಡು ಆಯಿತು ತೆಗಿತೀರಪ್ಪ, ನೀನು ಮಾಸ್ಕ್ ಹಾಕೋ ಅಂತಂದೆ. ಸೊ ಮಾಸ್ಕ್ ಹಾಕ್ಕೊಂಡೆ ಮಾಡಿಸ್ದೆ. ಸೊ ಅಬ್ವಿಯಸ್ಲಿ ತುಂಬ ರಿಲ್ಯಾಕ್ಸೇಷನ್ ತೊಗೊಳಕ್ಕಾಗಲ್ಲ, ಬಟ್ ಏನು ಮಾಡ್ತೀಯ, ಈಗ ವ್ಯಾಕ್ಸಿನೇಷನ್ ಆಗಿದೆ ಅನ್ನೋ ಒಂದು ಧೈರ್ಯದ ಮೇಲೆ ಮಾಡಿಸ್ಕೊಬೇಕು. ಅದಲ್ಲದೆ ಒಂದು ರೌಂಡು ಎಲ್ಲ ಜ್ವರ ಬಂದು ಹೋಗಿದೆಯಾ, ದಟ್ ಈಸ್ ಒನ್ ಮೋರ್ ಇಂಡಿಕೇಶನ್. ಅಂದರೆ ಎಲ್ರಿಗೂ ಒಮಿಕ್ರಾನ್ ಬಂದು ಹೋಗಿದೆ ಅನ್ನೋ ಥರ ಆಗಿದೆ. ಈಗ ಒಂದು ಮದುವೆ ಇದೆಯಾ, ಆಮೇಲೆ ಇನ್ನೂ ಒಂದು ತಿಂಗಳಿಗೆ ಇನ್ನೂ ಒಂದು ಮದುವೆ ಇದೆ. ಇದಕ್ಕಿಲ್ಲ ಅಂದರೂ ಅದಕ್ಕಾದ್ರೂ ಮಾಡಿಸ್ಬೇಕು. ಈಗ ನೀನು ಹಿಂಗಂತೀಯ, ಹಂಗಾಗಿ ಮದುವೆ ಹೋದಾಗೆಲ್ಲ ಫುಲ್ ಮಾಸ್ಕ್ ಹಾಕೊಂಡೇ ಇರ್ತೀಯ ರೆಡಿ ಆಗ್ಬಿಟ್ಟು. ಆ ಥರ ಎಲ್ಲ ಜನ ಓಡಾಡ್ತಾರೆ. ಸೊ ಹಾಗಿದ್ರೆ ಈಗ ನಾನು ಹೋಗ್ಬಿಟ್ಟು ಬೇಗ ಮಾಡಿಸ್ಕೊಂಡು ಬರ್ತೀನಿ. ಹಂಗೆ ಸ್ವಲ್ಪ ಶಾಪಿಂಗ್ ಮಾಡೋದು ಇದೆ, ಮಾಡಿಕೊಂಡು ಬರ್ತೀನಿ. ಅದೇನೋ ಗಾದೆ ಇದೆಯಲ್ರಿ, ದೇವ್ರ ವರ ಕೊಟ್ಟರು ಇರಲಿಲ್ವಾ, ಅವ್ರು ಮಾಡೋರು ಇರಲಿಲ್ಲ, ಅವ್ರ ಅಸಿಸ್ಟೆಂಟ್ಗಳಿದ್ರು. ಅವರು ಅಕ್ಕ ಇಲ್ಲ ನಾವೇ ಮಾಡ್ಬೋದಾ ಅಂತ ಕೇಳಿದ್ರು. ನನಗೆ ಅವಾಗ ಡೌಟ್ ಶುರು ಆಗೋಯ್ತು, ಇವ್ರು ಯಾಕೆ ಹಿಂಗೆ ಕೇಳ್ತಾ ಇದ್ದಾರೆ, ಅವ್ರು ಬರಲ್ವಾ ಅಂದೆ. ಇಲ್ಲ ಅವ್ರು ಇವತ್ತೆಲ್ಲೋ ಹೊರಗಡೆ ಹೋಗ್ತೀವಿ ಅಂದರು, ಈವ್ನಿಂಗ್ ಬರ್ಬೋದು ಇಲ್ಲ ನಾಳೆ ಬರ್ಬೋದು ಅಂದರು. 2 ವರ್ಷ ಆದಮೇಲೆ ಹೋಗ್ತಾ ಇದ್ದೀನಿ, ಯಾಕಪ್ಪ ಬೇಕು ಟೆನ್ಷನ್ ಅಂದ್ಕೊಂಡು ಸರಿ ಬರ್ತೀನಿ ಅಂತ ಬಂದ್ಬಿಟ್ಟೆ. ಅದಕ್ಕೆ ನನಗೆ ಆ ಡೌಟ್ ಇತ್ತಲ್ವಾ, ಅಲ್ಲಿ ಹೋದ್ಮೇಲೆ ಯಾರೂ ಮಾಸ್ಕ್ ಹಾಕಿಲ್ಲ ರೀ. ನಾನು ಮಾಡಬೇಕಾದ್ರೆ ಹಾಕೋದಕ್ಕೆ ಹೇಳೋಣ ಅಂದ್ಕೊಂಡೆ, ಮಾಸ್ಕು ಹಾಕಿಲ್ಲ, ಅವರು ಯಾರು ಇಲ್ಲ ಅಂದರು. ಇನ್ನೂ ಒಬ್ರಿದ್ರು, ಅವ್ರು ಬಿಟ್ಟು ಹೋಗಿದಾರಂತೆ. ಅವ್ರ ಹತ್ರ ಹೆಂಗೋ ಒಂದು ಮಾಡಿಸ್ಕೊಬರೋ ಬದಲು ನಾನೇ ಹೆಂಗೋ ಒಂದು ಮಾಡ್ಕೊಳ್ಳೋಣ ಬಿಡೋಗ್ಬಿಟ್ಟು ಬಂದ್ಬಿಟ್ಟೆ. ನಾಳೆ ಆದರೆ ಬಾ, ನಿನ್ಗೇನು ಬೇಕು ತೋರಿಸ್ತೀನಿ. ಸಾನು ಒಂದು ಕ್ರಾಫ್ಟ್ ಮಾಡ್ತಾ ಇದ್ದಾಳೆ, ಅದಕ್ಕೆ ನಾನು ಇಲ್ಲದೆ ಮಾಡೋಕ್ಕಾಗಲ್ಲ ಅವ್ಳಿಗೆ. ನೋಡಿ ಅಲ್ಲೇ ಕಾಣ್ತಿಲ್ವಾ, ಅದೇ ದೊಡ್ಡದು ಇದೆಯಲ್ಲ ಕೆಳಗಡೆ, ಅದೇನೆ. ಬರೋಲ್ಲ, ನೀನು ಮಾಡ್ಬೋದು. ನಮ್ಮ ಮಗಳು ಯಾಕೆ ಮಾಡ್ತಿಲ್ಲ ಗೊತ್ತಾ, ಅಲ್ಲಿ ಕಾಕ್ರೋಚ್ ಇರಲ್ಲ ಅಲ್ಲಿ. ಸ್ವಲ್ಪ ನಾನು ಸಾಮಾನು ಇಟ್ಟಿದ್ದೀನಿ, ಗಾರ್ಡನಿಂಗ್ದು ಸಾಮಾನುಗಳೆಲ್ಲ ಅಲ್ಲೇ ಇಟ್ಟಿರೋದು. ಅದ್ರ ಕೆಳಗಡೆ ಒಂದು ಮೂಟೆಯಲ್ಲಿ ಮರಳನ್ನು ಹಾಕಿಟ್ಟಿದ್ದೀನಿ, ಯಾವುದಕ್ಕಾದ್ರೂ ಬೇಕಾಗುತ್ತೆ ಅಂಥೇಳಿ. ಆ ಮರಳಿಗೆ ಅವಳಿಗೆ ಬೇಕಂತೆ, ಎತ್ಕೊ ಅಂದರೆ ಆ ಸಾಮಾನೆಲ್ಲ ಇದೆಯಲ್ಲ ಅಲ್ಲಿ ಕಾಕ್ರೋಚ್ ಇದೆ ಅಂದ್ಬಿಟ್ಟು ಮುಟ್ತಾ ಇಲ್ಲ. ಸರಿ, ಹಾಗೆ ಬರಬೇಕಾದ್ರೆ ಸ್ವಲ್ಪ ಆ್ಯಕ್ಚುಲಿ ನಾನು ವ್ಯಾಕ್ಸ್ ಕೂಡ ಮಾಡ್ಕೊಳ್ಳೋಣ ಅಂತ ಹೋಗಿದ್ದು. ಸೊ ಅದು ಸಿಗಲಿಲ್ವಲ್ಲ, ಯಾತಕ್ಕೆ ರಿಸ್ಕು ಅಂದ್ಬಿಟ್ಟು ವ್ಯಾಕ್ಸ್ ಡಬ್ಬ ತೊಗೊಂಡು ಬಂದಿದ್ದೀನಿ, ಬನ್ನಿ ತೋರಿಸ್ತೀನಿ. ಸೊ ನಾನು ಯಾವಾಗಲೂ ವ್ಯಾಕ್ಸ್ ಮಾಡೋದಕ್ಕೆ ಯೂಸ್ ಮಾಡೋದು ಹನಿಬಿ. ಇದು ಅರ್ಧ kgದು ಡಬ್ಬ. ಇದಕ್ಕೆ 120 rupees. ಇದ್ರ ಮೇಲೆ MRP 120 ಇದೆ, ಅವ್ರೇನು ಕಡಿಮೆ ಮಾಡಲ್ಲ, ಅಷ್ಟೇ ತೊಗೊಳ್ತಾರೆ. ಚಿಕ್ಕಪೇಟೆಗೆ ಹೋದರೆ ಅರೌಂಡ್ 20-30 rupees ಕಡಿಮೆಗೆ ಸಿಗುತ್ತೆ. ಆದರೆ ನಮಗೂ ಅಲ್ಲಿಗೂ ಸ್ವಲ್ಪ ದೂರನೇ,
ಹಾಗಾಗಿ ನಾನು ಯಾವಾಗಲೂ ಇಲ್ಲೇ ತೊಗೊಳ್ತೀನಿ. ಒಂದು ಸಾರಿ ತೊಗೊಂಡ್ರೆ ಸ್ನೇಹಿತರೆ ಮೋರ್ ದ್ಯಾನ್ ಅ ಇಯರ್ ಬರುತ್ತೆ. ಹಾಗಾಗಿ ನಾನು ಫುಲ್ ಡಬ್ಬ ಪ್ರಿಫರ್ ಮಾಡ್ತೀನಿ. ಈ ಡಬ್ಬದಲ್ಲಿ ನಾನು ಮೊದಲನೇದು ಖಾಲಿಯಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ ನೋಡಿ. ಇದು ಲಾಸ್ಟಲ್ಲಿ ಸ್ವಲ್ಪ ತೆಳ್ಳ ಆದಂಗೆ ಆಗಿಬಿಡುತ್ತೆ, ನೀಟಾಗಿ ಬರೋದಿಲ್ಲ. ಸೊ ಕೊನೆಯಲ್ಲಿ ಸ್ವಲ್ಪ ಇತ್ತು, ಅದನ್ನು ವಾಶ್ ಮಾಡಿಟ್ಬಿಟ್ಟೆ. ಈಗ ನಾನು ಏನು ಮಾಡ್ತೀನಿ ಅಂದರೆ ಎವ್ರಿ ಟೈಮು ಬಿಸಿ ಮಾಡಬೇಕಾದ್ರೆ ಇದನ್ನು ಒಂದು ಪಾತ್ರೆಯಲ್ಲಿ ಡೈರೆಕ್ಟ್ ಇಟ್ಬಿಟ್ಟು ಬಿಸಿ ಮಾಡಬೇಕು, ಅಥವಾ ಮಷಿನ್ ಬರುತ್ತೆ, ಮಷಿನಲ್ಲಿ ಯೂಸ್ ಮಾಡಬೇಕು. ನಾನು ಮಷಿನ್ ತೊಗೊಂಡಿಲ್ಲ. ಇದರಲ್ಲಿ ನಾನು ಸ್ವಲ್ಪ ಭಾಗ ಅಂದರೆ ಒಂದು ಕಾಲು ಭಾಗ ತೆಗೆದು ಈ ಹಳೆ ಡಬ್ಬಕ್ಕೆ ಹಾಕ್ಕೊಳ್ತೀನಿ. ಸೊ ಬಿಸಿ ಮಾಡೋಕ್ಕೆ ಈಸಿ ಆಗುತ್ತಲ್ವಾ. ಅಥವಾ ನಿಮಗೆ ಎವ್ರಿ ಟೈಮ್ ಎಷ್ಟು ಬೇಕು ಅಂತ ಅನಿಸುತ್ತೋ ಅಷ್ಟನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಬಿಸಿ ಮಾಡಿಕೊಂಡು ವ್ಯಾಕ್ಸ್ ಮಾಡ್ಕೊಳ್ಬೋದು. ಸೊ ಇದರ ಡೀಟೇಲ್ ವೀಡಿಯೋ ನಾನು ಆಲ್ರೆಡಿ ಮಾಡಿರೋದ್ರಿಂದ ಇವತ್ತು ನಾನು ತೋರಿಸೋದಿಲ್ಲ. ಆ ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೀವು ಚೆಕ್ ಮಾಡಿ ಮನೇಲೇ ಮಾಡ್ಕೊಳ್ಬೋದು. ಇದು ಬಂದು ಹಾಟ್ ವ್ಯಾಕ್ಸು, ಕೋಲ್ಡ್ ವ್ಯಾಕ್ಸಲ್ಲಿ ಕೂಡ ಮಾಡ್ಕೊಳ್ಬೋದು. ನಿಮಗೆ ಇದು 120 ರೂಪೀಸ್ ಜಾಸ್ತಿ ಆಗುತ್ತೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಬೇಕು ಅನ್ನೋ ಹಾಗಿದ್ರೆ 30 ರೂಪೀಸ್ದು ಒಂದು ಚಿಕ್ಕ ಡಬ್ಬ ಸಿಗುತ್ತೆ. ಅದು ಒಂದು 100 ml ಆರ್ 200 ml ಆ ಥರ ಏನೋ ಸಿಗುತ್ತೆ, 50 ml ಸಿಗುತ್ತೆ. ಆ ಥರ ನೀವು ತೊಗೊಂಡು ಟ್ರೈ ಮಾಡ್ಬೋದು. ಸ್ಟ್ರಿಪ್ಸ್ 50 ಸ್ಟ್ರಿಪ್ಸ್ಗೆ 50 ರೂಪೀಸ್ ಏನೋ ಆಗುತ್ತೆ. ಈಗ ಸ್ನೇಹಿತರೆ, ನಾನು ಅನ್ವಾಂಟೆಡ್ ಹೇರ್ ರಿಮೂವಲ್ ಕೆಲಸ ಮಾಡೋ ಮುಂಚೆ ಅಡುಗೆ ಮಾಡಿ ಇಟ್ಬಿಡೋಣ ಅಂತ ಹೇಳಿ ಕಿಚನಿಗೆ ಬಂದಿದ್ದೀನಿ. ಎಣ್ಗಾಯಿ ಗೊಜ್ಜು ಮಾಡ್ತಾಯಿದ್ದೀನಿ. ಇದು ಬದನೆಕಾಯಿ ಬಂದು ನಾನು ತುಂಬ ದಿನ ಆಗಿತ್ತು ತಂದು, ಒಂಥರ ಒಣಗೋದಂಗೆ ಆಗಿತ್ತು ಆ್ಯಂಡ್ ಗಟ್ಟಿಯಾಗಿತ್ತು. ಅದಕ್ಕೆ ನಾನೇನು ಮಾಡಿದ್ದೀನಿ, ನೀರಲ್ಲಿ ಉಪ್ಪು ಮತ್ತು ಸ್ವಲ್ಪ ರಾಗಿ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡಿ ಇದನ್ನು ನೆನೆಸೋಕ್ಕಿಟ್ಟಿದ್ದೀನಿ. ಸೊ ಕಹಿ ಥರ ಏನಾದರೂ ಬಂದರೆ ಅದು ಕಡಿಮೆ ಆಗುತ್ತೆ. ಆ್ಯಂಡ್ ಉಪ್ಪು ಹಾಕೋದ್ರಿಂದ ಸ್ವಲ್ಪ ಫ್ರೆಶ್ನೆಸ್ ವಾಪಸ್ ಬರುತ್ತೆ ತರಕಾರಿಯಲ್ಲಿ. ಸೊ ಯಾವುದೇ ತರಕಾರಿಗಾದರೂ ನೀವು ಉಪ್ಪು ಹಾಕಿ ನೀರಲ್ಲಿ ನೆನೆಸಿ ಇಡ್ಬೋದು. ಬದನೆಕಾಯಿಗೆ ಮಾತ್ರ ಸ್ವಲ್ಪ ಕಹಿ ತೆಗೆಯೋದಕ್ಕೆ ನಾನು ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿದ್ದೀನಿ ಅಷ್ಟೇ. ಅದನ್ನೀಗ ತೆಗೆದ್ಬಿಟ್ಟು ನಾನು ಮಸಾಲೆ ಮಾಡ್ಕೊಂಡಿದ್ದೀನಿ ಎಣ್ಣೆಗಾಯಿ ಗೊಜ್ಜಿಗೆ. ಅದನ್ನು ಡಿಪ್ ಮಾಡಿ ಮ್ಯಾರಿನೇಟ್ ಮಾಡಿ ಒಂದು ಸ್ವಲ್ಪ ಹೊತ್ತು ಇಟ್ಬಿಟ್ಟು ಆಮೇಲೆ ಒಗ್ಗರಣೆ ಕೊಡ್ತೀನಿ. ಮಸಾಲೆ ನೋಡಿ ನಾನು ಇಷ್ಟೆಲ್ಲ ತೆಗೆದುಕೊಂಡಿದ್ದೀನಿ. ನಾನು ಸ್ವಲ್ಪ ಡಿಫ್ರೆಂಟು, ಈ ನಾರ್ತ್ ಕರ್ನಾಟಕದ ಕಡೆ ಮಾಡ್ತಾರಲ್ವ ಆ ಥರ ಮಾಡೋದಿಲ್ಲ. ನಾನು ಇಷ್ಟನ್ನ ಹಾಕಿ ಗೊಜ್ಜು ರೀತಿಯಲ್ಲಿ ಮಾಡ್ತೀನಿ. ಅದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ, ಇದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಒಗ್ಗರಣೆಗೆ ನಾನು ಎಣ್ಣೆ, ಈರುಳ್ಳಿ, ಹಾಗೆ ಟೊಮ್ಯಾಟೊ, ಇನ್ನು ಬಾಕಿದು ಉಪ್ಪು, ಖಾರ, ಧನಿಯಾ ಪುಡಿ, ಇನ್ನು ಕೊತ್ತಂಬರಿ ಸೊಪ್ಪು ಎಲ್ಲನೂ ನಾನು ರುಬ್ಬೋದಕ್ಕೇ ಹಾಕ್ಕೊಂಡಿದ್ದೀನಿ. ಅದು ನಾವು ಮ್ಯಾರಿನೇಟ್ ಮಾಡಿರ್ತೀವಲ್ಲ ಆವಾಗ ಅದಕ್ಕೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳಿ ಅಂತ ಹೇಳಿಬಿಟ್ಟು. ಸೊ ಇಷ್ಟೇ ಸ್ನೇಹಿತರೆ ನಾನು ಮಾಡುವಂಥ ರೀತಿ. ಒಂದು ವಿಧ ಅಷ್ಟೇ, ನಾರ್ತ್ ಕರ್ನಾಟಕದ ಕಡೆ ಹೇಗೆ ಮಾಡ್ತಾರೋ ಹಾಗೆ ಮಾಡೋದಿಲ್ಲ. ಇದಕ್ಕೆ ನಾನು ಇವತ್ತು ಅನ್ನ ಮಾಡಿದ್ದೀನಿ ಮಧ್ಯಾಹ್ನಕ್ಕೆ, ರಾತ್ರಿಗೆ ರೊಟ್ಟಿ ಪ್ರಿಫರ್ ಮಾಡ್ತೀನಿ. ಇದು ಕೂಡ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ನೋಡಿ ನಾನು ಹೀಗೆ ಮಾಡ್ಕೊಳ್ಳೋದು, ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡು ಅದರಲ್ಲಿ ಇದನ್ನು ಡೈರೆಕ್ಟಾಗಿ ಡಬ್ಬಾನ ಇಟ್ಟು ಕರಗಿಸ್ಕೊಳ್ತೀನಿ. ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ, ಎಷ್ಟು ಬೇಕೋ ಅಷ್ಟು. ಇದನ್ನು ನಾವು ಅಂಡರ್ ಆರ್ಮ್ಸ್, ಹ್ಯಾಂಡ್ಸ್, ಲೆಗ್ಸ್ಗೆ ಯೂಸ್ ಮಾಡಬೇಕು. ಫೇಶಿಯಲ್ಗೆ ಬೇರೆ ಯೂಸ್ ಮಾಡಬೇಕು, ಅದನ್ನು ನಾನು ಬೇರೆ ತೋರಿಸಿದ್ದೀನಿ. ಫೇಶಿಯಲ್ಗೆ ಬೇರೆ ಅಂದರೆ ಈ ಹಾರ್ಡ್ ಬೀನ್ ವ್ಯಾಕ್ಸ್ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡಿದಾಗ ಎಫೆಕ್ಟಿವ್ ಆಗಿರುತ್ತೆ. ಇದು ಸ್ಟ್ರಿಪ್ಸ್ ಹಾಕಿ ಎಳೆಯೋದು ಫೇಸ್ಗೆ ಯೂಸ್ ಮಾಡಬಾರ್ದು, ತುಂಬಾ ರ್ಯಾಷಸ್ ಆಗುತ್ತೆ. ಸೊ ಅದು ನಾನು ಆದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನೋಡಿ. ಅಥವಾ ನೀವು ಟಿಪ್ಸ್ ಅನ್ನೋ ಒಂದು ಪ್ಲೇಲಿಸ್ಟಲ್ಲಿ ನೀವು ಚೆಕ್ ಮಾಡ್ಬೋದು, ಯಾವ ಈ ರೀತಿಯಲ್ಲಿ ನೀವು ಫೇಶಿಯಲ್ ಹೇರ್ನ ರಿಮೂವ್ ಮಾಡ್ಬೋದು, ಯಾವೆಲ್ಲ ಮೆಥಡ್ಸ್ ಇದೆ ಅಂತ ಹೇಳಿಬಿಟ್ಟು. ಇದರಲ್ಲಿ ಇದು ಕೂಡ ಒಂದು ಮೆಥಡು. ಇದರಲ್ಲಿ ಏನಪ್ಪ ಅಂದರೆ ಸ್ವಲ್ಪ ಶೇಪ್ ಕೊಡೋದಕ್ಕೆ ಯೂಸ್ ಆಗುತ್ತೆ ನಮಗೆ. ಈ ಹಾರ್ಡ್ ಬೀನ್ ವ್ಯಾಕ್ಸಲ್ಲಾದರೆ ಎಲ್ಲಿ ಬೇರೆ ಕೂದಲಿಗೆ ತಗಲ್ಬಿಡುತ್ತೋ ಅದು ಬಂದುಬಿಡುತ್ತೋ ಅಂತ ಭಯ ಇರುತ್ತೆ. ಬಟ್ ಇದರಲ್ಲಿ ನಾವು ಇದು ರೇಸರಲ್ಲಿ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ನೀಟಾಗಿ ಮಾಡ್ಕೊಳ್ಬೋದು. ನಾನೇ ಈ ಸರಿ ಕೂಡ ನಾನೇ ಟ್ರೈ ಮಾಡಿಕೊಂಡೆ, ಯಾಕಂದರೆ ಗೊತ್ತು ನನಗೆ ನಾಳೆಯಿಂದ ಸ್ವಲ್ಪ ಬ್ಯುಸಿ ಆಗಿಬಿಡ್ತೀನಿ, ನಾನು ಹೋಗೋದಕ್ಕಾಗುತ್ತೋ ಇಲ್ವೋ ಅಂತ ಹೇಳಿ. ಸೊ ಆದಷ್ಟು ಇವತ್ತೇ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಮಂತ್ ಇನ್ನೂ ಒಂದು ಮದುವೆ ಇದೆ ಅಂತ ಹೇಳಿದ್ನಲ್ಲ, ಆವಾಗ ಬೇಕಿದ್ರೆ ಇನ್ನೊಂದು ಸರಿ ಹೋಗೋಣ ಪಾರ್ಲರ್ಗೆ ಅಂತ ಹೇಳಿ. ಈಗ ಸ್ನೇಹಿತರೆ, ನಾನು ಒಂದು ಬ್ಲೌಸ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮದುವೆಗೆ ಅಂತ ಹೇಳಿದ್ನಲ್ಲ, ಮದುವೆ ಇದೆ ಅಂತ. ಇದಕ್ಕೆ ನಾನೀಗ ಎಂಬ್ರಾಯ್ಡ್ರಿ ಮಾಡ್ತಾ ಇದ್ದೀನಿ. ಎಂಬ್ರಾಯ್ಡ್ರಿ ಇನ್ ದ ಸೆನ್ಸ್ ಅನಿಸೋದು ಅಷ್ಟೇ, ಇನ್ನು ಹ್ಯಾಂಡ್ ವರ್ಕ್ ಎಲ್ಲ ಏನೂ ಇಲ್ಲ. ಇದು ಅಟ್ ಪ್ರೆಸೆಂಟ್ ನಾನು ಬಾಲ್ ಚೈನ್ ಸಿಗುತ್ತಲ್ವ, ಅದನ್ನು ಈ ಸ್ಲೀವ್ಸ್ಗೆ, ಫ್ರಂಟ್ ನೆಕ್ಗೆ ಆ್ಯಂಡ್ ಬ್ಯಾಕ್ ನೆಕ್ಗೆ ಅಂಟಿಸಿದ್ದೀನಿ. ಅದರ ಜೊತೆ ನೀವು ನೋಡ್ಬೋದು ಟ್ಯಾಸಲ್ಸ್. ಈ ಟ್ಯಾಸಲ್ಸ್ ನಾನು ಕುಚ್ಚು ಹಾಕ್ತಾರಲ್ವ, ಆ ಕುಚ್ಚು ಹಾಕೋದಕ್ಕೆ ಸಿಲ್ಕ್ ಥ್ರೆಡ್ ಬರುತ್ತೆ. ಆ ಸಿಲ್ಕ್ ಥ್ರೆಡ್ಡಲ್ಲಿ 150 ರೌಂಡ್ಸ್ ತೊಗೊಂಡು
ಕಟ್ ಮಾಡಿಕೊಂಡು ಇಲ್ಲಿಗೆ ಈ ಥರ ಈ ನೆಕ್ಗೆ ಡಿಸೈನ್ ಮಾಡಿದ್ದೀನಿ. 5 ಟ್ಯಾಸಲ್ಸ್ ಹಾಕಿದ್ದೀನಿ. ಈಗ ನಾನು ಮುಂದೆ ಕಂಟಿನ್ಯೂ ಮಾಡ್ತೀನಿ ಈ ವರ್ಕನ್ನ. ಸೊ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂಥೇಳಿ. ನೀವು ಆಲ್ರೆಡಿ ಬ್ಲೌಸ್ ಹೊಲಿಸ್ಬಿಟ್ಟಿದ್ದೀನಿ, ಅದಕ್ಕೆ ನಮಗೆ ಯಾವಾಗ ಎಂಬ್ರಾಯ್ಡ್ರಿ ಮಾಡ್ಸೋಕ್ಕಾಗಲಿಲ್ಲ, ಇವಾಗ ನಾವು ಮಾಡ್ಕೊಳ್ಬೋದಾ ಅನ್ನೋ ಹಾಗಿದ್ರೆ ಈ ಥರ ಮಾಡ್ಕೊಳ್ಳಿ, ತುಂಬ ಈಸಿ. ನಾನು ಎಲ್ಲೆಲ್ಲಿ ಬೇಕು ಎಂಬ್ರಾಯ್ಡ್ರಿ ಅಲ್ಲೆಲ್ಲ ಕೂಡ ಬಾಲ್ ಚೈನನ್ನು ಅಂಟಿಸಿದ್ದೀನಿ ಅಷ್ಟೇ. ಅಂಟಿಸೋದಕ್ಕೆ ಈ ಗ್ಲೂವನ್ನು ಯೂಸ್ ಮಾಡಬೇಕು. ಅಂಟಿಸೋದಕ್ಕೆ ನಾವು ಫ್ಯಾಬ್ರಿಕ್ ಗ್ಲೂವನ್ನು ಯೂಸ್ ಮಾಡಬೇಕು. ಇದನ್ನು ಅಂಟಿಸಿದ್ರೆ ನೀರಿಗೆ ಹಾಕಿದ್ರೆ ಕಿತ್ತೋಗೋದಿಲ್ವಾ ಅಂದರೆ, ನೀರಲ್ಲಿ ಜಾಸ್ತಿ ಹೊತ್ತು ಬಿಡಬಾರ್ದು. ಇಂಥ ನಾವು ಮಾಡಿರೋ ಅಂಥ ಬಟ್ಟೆಗಳನ್ನ ನೀರಲ್ಲಿ ಜಾಸ್ತಿ ಹೊತ್ತು ಬಿಡದೆ ಜಸ್ಟ್ ಹ್ಯಾಂಡ್ ವಾಶ್ ಮಾಡಿ ತಕ್ಷಣಕ್ಕೇ ಒಣಗಾಕ್ಬಿಡ್ಬೇಕು. ನೀವು ಜಾಸ್ತಿ ಹೊತ್ತು ನೀರಲ್ಲಿ ಬಿಟ್ಟರೆ ಎಲ್ಲನೂ ಬಿಟ್ಟೋಗುತ್ತೆ. ಅದಕ್ಕೆ ರೇಷ್ಮೆ ಸೀರೆಗಳಿಗೆ ಮಾಡ್ಕೊಳ್ಳೋದು, ಯಾಕಂದರೆ ರೇಷ್ಮೆ ಸೀರೆಗಳನ್ನ ನಾವು ಅಷ್ಟೊಂದು ವಾಶ್ ಮಾಡೋದಿಲ್ಲ ಅಲ್ವಾ, ಹಾಗಾಗಿ. ಇಲ್ಲಿ ನೋಡಿ ಸ್ನೇಹಿತರೆ, ನಾನು ಈ ಥರ ಡಿಸೈನ್ ಮಾಡಬೇಕು ಅಂತ ಇರೋದು. ಇದರಲ್ಲಿ ಏನೇನು ಮಟೀರಿಯಲ್ ಬೇಕೋ ಅದನ್ನೆಲ್ಲ ತೊಗೊಂಡಿದ್ದೀನಿ. ಲೈಕ್ ಡಿಸೈನ್ಸಲ್ಲಿ ಚೈನ್ ಡಿಸೈನ್ ಮಾಡಿದ್ದಾರೆ, ಅದಕ್ಕಾಗೋದಿಲ್ಲ ಅಂಥೇಳಿ ಬಾಲ್ ಚೈನ್ ಅಂಟಿಸಿದ್ದೀನಿ. ಅದಾದಮೇಲೆ ಸಕ್ಕರೆ ಮಣಿ ಇದೆ, ಆಮೇಲೆ ವೈಟ್ ಸ್ಟೋನ್ ಇದೆ. ಇದು ನೋಡಿ ಸಕ್ಕರೆ ಮಣಿ, ಇದು ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ. ಇದು 50 ರುಪೀಸ್ ಒಂದು ಪ್ಯಾಕ್. ಅದೆಷ್ಟು ಗ್ರಾಮ್ಸ್ ಇದೆ ಗೊತ್ತಿಲ್ಲ. ಇದಾದಮೇಲೆ ವೈಟ್ ಸ್ಟೋನ್ ಚೈನ್ ಬೇಕು, ಅದನ್ನು ತೊಗೊಂಡಿದ್ದೀನಿ. ಆಮೇಲೆ ಈ ರೆಡ್ ಕಲರ್ ಕಾಣ್ತಿದೆ ಅಲ್ವಾ, ಅದು ಕುಂದನ್ನು. ಅದಕ್ಕೆ ನಾನು ಬ್ಲೂ ಕಲರ್, ನನ್ನ ಸೀರೆಗೆ ಮ್ಯಾಚ್ ಆಗೋದ ರೀತಿಯಲ್ಲಿ ಬ್ಲೂ ಕಲರ್ ಕುಂದನ್ನು ತೊಗೊಂಡಿದ್ದೀನಿ. ಸೊ ಇದೆಲ್ಲ ಮಾಡಿ ಅನ್ಸ್ಬಿಟ್ಟು ಮಾಡ್ತೀನಿ. ಮಾಡಾದ್ಮೇಲೆ ನಿಮಗೆ ತೋರಿಸ್ತೀನಿ, ಯಾಕಂದರೆ ಇದು ತುಂಬ ಟೈಮ್ ಹಿಡಿಸುತ್ತೆ, ಒಂದಿನದಲ್ಲಿ ಆಗುವಂಥ ಕೆಲಸ ಅಲ್ಲ. ಸೊ ನಿಮಗೆ ಡೀಟೇಲ್ ಬೇಕು ಅಂದರೆ ಹೇಳಿ, ನಾನು ಡೀಟೇಲ್ ಕೂಡ ಒಂದೊಂದೇ ಸ್ಟೆಪ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇದರೊಂದಿಗೆ ಸ್ನೇಹಿತರೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ 1000 ಲೈಕ್ಸ್ ಕೊಡಿ ಆ್ಯಂಡ್ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಸ್ನೇಹಿತರೆ.